ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮತ್ತೆ ದೆಹಲಿಗೆ ತೆರಳಿದ್ದಾರೆ. ನಾಯಕತ್ವ ಬದಲಾವಣೆ ಕೈಮನೆಯಲ್ಲಿ ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಇಬ್ಬರು ದೆಹಲಿಗೆ ತೆರಳಿರುವಂತದ್ದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. I will be the chief minister for 5 years. What option I have? ನಾನು ಮೊನ್ನೆ ಹೇಳಿದೆ ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. I have to stand by him, I support him. ಕುರ್ಚಿ ಖಾಲಿ ಇದೆ ಈಗ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ಅವರು ಒಂದು 3-3.5 ತಿಂಗಳಲ್ಲಿ 100% CM ಆಗ್ತಾರೆ ಅನ್ನೋ ಒಂದು ಅಮ್ಮನವರ ಒಂದು ಪ್ರೇರಣೆ ಆಗಿದೆ. ಕರ್ನಾಟಕ ಕಾಂಗ್ರೆಸ್ನ ಪವರ್ ಕಾರಿಡಾರ್ನಲ್ಲಿ ದೆಹಲಿ ಟೂರ್ ಅನ್ನೋದು ನಾನಾ ರೀತಿಯ ವಿಶ್ಲೇಷಣೆಗೆ ಒಳಗಾಗ್ತಾನೆ ಇರುತ್ತೆ. ಈಗ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ನಾಳೆ ದೆಹಲಿಯ ತಾಲ್ ಕಟೋರಾ ಸ್ಟೇಡಿಯಂನಲ್ಲಿ ನಡೆಯುವಂತ ಭಾಗೀದಾರ್ ನ್ಯಾಯ್ ಸಮ್ಮೇಳನವನ್ನ ಎಐಸಿಸಿ ಒಬಿಸಿ ಘಟಕ ಆಯೋಜಿಸಿದ್ದು ಸಿದ್ದರಾಮಯ್ಯ ಪ್ರಧಾನ ಭಾಷಣಕಾರರಾಗಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗದೇ ಇದ್ರು ರಾಷ್ಟ್ರೀಯ ಸ್ತರದಲ್ಲಿ ಕಾಂಗ್ರೆಸ್ನ ಒಬಿಸಿ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯ ದೆಹಲಿಯಲ್ಲೇ ಕೂತು ಹೈಕಮಾಂಡ್ ಅಂಗಳದಿಂದಲೇ ಮುಂದಿನ 5 ವರ್ಷ ನಾನೇ ಸಿಎಂ ಅನ್ನೋ ಮಾತನಾಡೋ ಮೂಲಕ ವರಿಷ್ಠರು ಹಾಗೆ ಎದುರಾಳಿಗಳಿಗೆ ಸ್ಪಷ್ಟವಾದ ಸಂದೇಶವನ್ನ ರವಾನಿಸಿದ್ದರು. ಈಗ ಸಿದ್ದರಾಮಯ್ಯ ಒಬಿಸಿ ದಾಳ ಉರುಳಿಸ್ತಾ ಇದ್ದಾರೆ. ಒಬಿಸಿ ನಾಯಕರು ಕೂಡ ಸಿದ್ದರಾಮಯ್ಯ ಬಗ್ಗೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಒಬ್ಬ ದೊಡ್ಡ ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿದರೆ ಅದು ಸಿದ್ದರಾಮಯ್ಯನವರೇ. ಯಾಕಂದರೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಇಡೀ ದೇಶದಲ್ಲಿ ಅವರೊಬ್ಬರ ಹಿಂದುಳಿದ ವರ್ಗದ ನಾಯಕರು. ಇವರ ವರ್ಚಸ್ಸನ್ನು ಬಳಸಿಕೊಂಡು ಕಾಂಗ್ರೆಸ್ ಪಕ್ಷದ ಬೇರೆ ಕಾರ್ಯಕರ್ತರಿಗೂ ಸಹ ಒಂದು ಧೈರ್ಯವನ್ನು ತುಂಬಲಿಕ್ಕೆ ಮತ್ತು ಈ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿ ಮಾಡ್ತಾ ಇದೆ. ಈ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ ಭಾಳ ಯಶಸ್ವಿಯಾಗಿ ಜನರ ಮನಸ್ಸನ್ನು ಸೆಳೆದಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಕೂಡ ಸೇರಿಗೆ ಸವ್ವಾ ಸೇರನ್ನೋ ಮನುಷ್ಯ. ಪ್ರಯತ್ನಕ್ಕೆ ಫಲ ಸಿಗದೆ ಇದ್ರು ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಚಾಮುಂಡೇಶ್ವರಿ ಸನ್ನಿಧಿಯಿಂದಲೇ ಮೆಸೇಜ್ ಪಾಸ್ ಮಾಡಿದ್ದರು. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ಇನ್ನು ಡೆಂಘಿ ಜ್ವರದಿಂದ ಬಳಲ್ತಾ ಇದ್ರು ಹಾಸನದ ಚನ್ನರಾಯಪಟ್ಟಣದ ನವಿಲೆ ಗ್ರಾಮದ ನಾಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಹಿಂದೆ ಯಡಿಯೂರಪ್ಪ ಸಿಎಂ ಆಗೋ ಮೊದಲು ಇದೇ ದೇವಾಲಯಕ್ಕೆ ಭೇಟಿ ನೀಡಿ ಅಡೆತಡೆಯನ್ನ ನಿವಾರಿಸಿಕೊಂಡಿದ್ರು ಅನ್ನೋ ಪ್ರತೀತಿ ಈ ದೇವಾಲಯಕ್ಕಿದೆ. ಈಗ ದೆಹಲಿ ಯಾತ್ರೆ ತೆರಳಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಶುಭ ಗಳಿಗೆ ಬರುವಾಗ ಯಾರೂ ತಡೆಯದಂತೆ ದೈವ ಬಲದ ಬೆಂಬಲ ಬೇಡಿದ್ದಾರೆ. ಅವರು ಗಂಗಾಧರ ಜಗದ್ಗುರು ಒಂದು ಭಕ್ತಿಯಿಂದ ಬಂದು ಪೂಜೆ ಮಾಡಿದ್ದಾರೆ. ಅವರು ನಾವು ಕೂಡ ಒಂದು ತಂಡೋಲ ಪ್ರಶ್ನೆಯನ್ನು ಕೂಡ ಹಾಕ್ತೀವಿ. ಅವರು ಒಂದು 3-3.5 ತಿಂಗಳಲ್ಲಿ 100% CM ಆಗ್ತಾರೆ ಅನ್ನೋ ಒಂದು ಅಮ್ಮನವರ ಒಂದು ಪ್ರೇರಣೆ ಆಗಿದೆ. ತಾಯಿ ಪ್ರೇರಣೆ ಕೂಡ ಆಗಿದೆ. ಆಗ್ತಾರೆ ಅನ್ನೋದು ಖಂಡಿತವಾಗ್ಲೂ ಕೂಡ ನಮ್ಮ ನಂಬಿಕೆ ಇದೆ. ಅವ್ರಿಗೂ ಕೂಡ ಹೇಳಿದೀವಿ. ಮತ್ತೊಂದ್ ಕಡೆ ಕ್ರಾಂತಿ ಆಗೇ ಆಗುತ್ತೆ, ನನ್ನ ಮಾತಿಗೆ ನಾನು ಬದ್ಧ ಅಂತ ಸಚಿವ KN ರಾಜಣ್ಣ ಹೇಳಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಎಲ್ಲಿ ಇನ್ನು ಮುಂದಲ್ಲ ಇರೋದು ಹಿಂದೆ ಈಗೆಲ್ಲ ಸೆಪ್ಟೆಂಬರ್ ಅಂತ ಹೇಳಿದ್ದೀನಲ್ಲಪ್ಪ. ಆ ಹೇಳಿಕೆಗೆ ಈಗಲೂ ಬದ್ಧ. ಕ್ರಾಂತಿ ಅದನ್ನ ಮೊದಲೇ ಹೇಳ್ಬಿಟ್ರೆ ಅದಕ್ಕೆ ಆಸಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಆಸಕ್ತಿ ಇರಲಿ. ದೆಹಲಿಗೆ ತೆರಳಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ರಾಹುಲ್ ಗಾಂಧಿ ಭೇಟಿಗೆ ಮತ್ತೆ ಸಮಯ ಕೇಳೋ ನಿರೀಕ್ಷೆ ಇದೆ. ಇನ್ನು ಡಿಸಿಎಂ ಕೂಡ ರಾಹುಲ್ ಭೇಟಿ ಆಗ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಇನ್ನು ದೆಹಲಿ ಪ್ರವಾಸಕ್ಕೂ ಮೊದಲು ಸಚಿವರು ಕೂಡ ತಮ್ಮ ನಾಯಕರುಗಳಿಗೆ ಹೇಳಬೇಕಾದಂತ ಎಲ್ಲವನ್ನೂ ಹೇಳಿದ್ದಾರೆ. ಆದ್ರೆ ಅದೇ ಮಾತುಗಳು ಹೈಕಮಾಂಡ್ ಮಟ್ಟದಲ್ಲಿ ಪ್ರತಿಧ್ವನಿಸಿ ಫಲಿತಾಂಶ ರೂಪಿಸುತ್ತಾ ಅನ್ನೋದು ಸದ್ಯದ $1 ಮಿಲಿಯನ್ ಪ್ರಶ್ನೆ. ಪ್ರಸನ್ನ ಜೊತೆ ಈರಣ್ಣ, TV9 ಬೆಂಗಳೂರು.